ಕೇರಳದ ವಯನಾಡಿನ ಕಲ್ಲಡಿಯಲ್ಲಿ ಗುಡ್ಡ ಕುಸಿದು 5 ಮೃತಪಟ್ಟಿದ್ದಾರೆ. ಗುಡ್ಡ ಕುಸಿತ ಘಟನೆಗೆ ಕಾರಣ ಹುಡುಕಲು ಕೇರಳ ಸರ್ಕಾರ ಮುಂದಾಗಿದೆ. ಗುಡ್ಡ ಕುಸಿಯಲು ಏನ್ ಕಾರಣ? ಸುರಂಗ ಮಾರ್ಗ ಕಾಮಗಾರಿ ವೇಳೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪಾಲನೆ ಆಗಿದೆಯಾ ಎಂಬ ಬಗ್ಗೆ ತನಿಖೆ ನಡೆಸುವಂತೆ ಕೇರಳ ಸಿಎಂ ವಿಡಿ ಸತೀಸನ್ ಆದೇಶಿಸಿದ್ದಾರೆ. ಈ 2 ಆಯಾಮದಲ್ಲಿ ತನಿಖೆ ನಡೆಸಲು ಸೂಚಿಸಲಾಗಿದೆ. ವಿಂಜಮ್ ಪೋರ್ಟ್ ಶೇರ್ ಸಮಿತಿಯಿಂದ ತನಿಖೆ ನಡೆಯಲಿದೆ. ಇನ್ನು ಕಲ್ಲಾಡಿಯಲ್ಲಿ ಗುಡ್ಡ ಕುಸಿತದ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇನ್ನು ರಕ್ಷಣಾ ಕಾರ್ಯಕ್ಕೆ ಮಳೆ ಕೂಡ ಅಡ್ಡಿಯಾಗಿತ್ತು. ಈಗ ಮಳೆ ನಿಂತಿದ್ದು ಮತ್ತೆ ಕಾರ್ಯಾಚರಣೆ ಚುರುಕುಗೊಂಡಿದೆ. 20 ಅಡಿ ಆಳದವರೆಗೂ ಮಣ್ಣು ತೆಗೆದರೂ ನಾಪತ್ತೆ ಆದವರ ಸುಳಿವು ಸಿಕ್ಕಿಲ್ಲ. ಘಟನಾ ಸ್ಥಳದಲ್ಲಿನ ಮಣ್ಣನ್ನು ಲಾರಿಗಳ ಮೂಲಕ ಮೆಪ್ಪಾಡಿ ಕಡೆಗೆ ಸಾಗಿಸಲಾಗ್ತಾ ಇದೆ. ಟನಲ್ಗಾಗಿ ಕಟ್ಟಿದ್ದ ಕಾಂಕ್ರೀಟ್ ತಡೆಗೋಡೆಯೂ ಸಂಪೂರ್ಣ ನಾಶ ಆಗಿದ್ದು ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಟ್ಯಾಂಕರ್ ಹತ್ರ ಇದೆ. ಏನೋ ಹೆಂಗಾಗೋಯ್ತು. ಅವೈಜ್ಞಾನಿಕ ಕಾಮಗಾರಿಯಿಂದ ಮಂಗಳೂರಿನ ಕೆತ್ತಿಕಲ್ನಲ್ಲಿ ಭೂಕುಸಿತ ಸಂಭವಿಸಿದೆ. ಅವೈಜ್ಞಾನಿಕವಾಗಿ ಮಣ್ಣು ತೆಗೆದ ಕಾರಣ ರಸ್ತೆಗೆ ಅಪಾರ ಪ್ರಮಾಣದ ಮಣ್ಣು ಕಲ್ಲು ಬಂಡೆಗಳು ಕುಸಿದು ಬಿದ್ದಿವೆ. ವಯನಾಡಿನ ಟನಲ್ ನಿರ್ಮಾಣದ ಕಂಪನಿಯಿಂದ ಮಂಗಳೂರಲ್ಲೂ ಕೂಡ ರಸ್ತೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಈ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಭೂಕುಸಿತ ಸಂಭವಿಸಿದೆ ಎನ್ನಲಾಗಿದೆ. ಭೂಕುಸಿತ ಹಿನ್ನೆಲೆಯಲ್ಲಿ ಕೆತ್ತಿಕಲ್ನ ಏಕಮುಖ ವಾಹನ ಸಂಚಾರ ಇದೆ. ಅಲ್ಲಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಜನಾಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರ ಮಳೆಗೆ ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿದು ಹೋಗಿದೆ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗಳ ಪ್ರಮುಖ ಸಂಪರ್ಕ ಕೊಂಡಿಯಾಗಿರುವ ಚಾರ್ಮಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ರಸ್ತೆಗೆ ಬೃಹತ್ ಬಂಡೆ ಕಲ್ಲುಗಳು ಹಾಗೂ ಮರ ಕುಸಿದು ಬಿದ್ದಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ಬಳಿ ಈ ಘಟನೆ ನಡೆದಿದೆ. ಮತ್ತಷ್ಟು ಮಳೆಯಾದ್ರೆ ಇನ್ನಷ್ಟು ಗುಡ್ಡ ಕುಸಿಯುವ ಭೀತಿ ಇದೆ. ಸ್ಥಳೀಯ ಆರಿಫ್ ಅವರ ತಂಡದಿಂದ ಮರ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಸಕಲೇಶಪುರ ಪಟ್ಟಣದ ಡಾಲರ್ಸ್ ಕಾಲೋನಿ ಬಡಾವಣೆಯಲ್ಲಿ ತಡೆಗೋಡೆ ಕುಸಿದು 2 ಮನೆ ಹಾನಿಯಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಲೇಔಟ್ನಿಂದ 20 ಅಡಿ ಎತ್ತರದ ತಡೆಗೋಡೆ ಕುಸಿತ ಆಗಿದೆ. ನಮ್ಮ ಮನೆಗಳಿಗೆ ಹಾನಿ ಆಗಬಾರ್ದು ಅಂತಾನೆ ತಡೆಗೋಡೆ ನಿರ್ಮಾಣ ಮಾಡಿದ್ರು. ಆದರೆ ಅವೈಜ್ಞಾನಿಕ ಕಾಮಗಾರಿಯಿಂದ ಅದೇ ತಡೆಗೋಡೆ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಜ್ಯದ ಕರಾವಳಿ ಭಾಗದಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಜೋರು ಮಳೆ ಆಗ್ತಾ ಇರುವ ಪರಿಣಾಮ ಹಾವೇರಿ ಜಿಲ್ಲೆಯಲ್ಲಿ ವರದಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರುತ್ತಿದೆ. 220 ಕಿಲೋಮೀಟರ್ ಉದ್ದದ ವರದಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ನದಿಗೆ ಒಳಹರಿವು ಹೆಚ್ಚಾದ ಹಿನ್ನೆಲೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ವರದಾ ನದಿಯ ಹೆಚ್ಚುವರಿ ನೀರು ತುಂಗಭದ್ರಾ ನದಿಗೂ ಹರಿಯುತ್ತೆ. ಮಳೆ ಕೊರತೆಯಿಂದ ಕಂಗಾಲಾಗಿದ್ದ ಹಾವೇರಿ ರೈತರಿಗೆ ಹೊಸ ಆಶಾ ಕಿರಣ ಮೂಡಿದೆ.
ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಕೃಷ್ಣಾ ನದಿ ಭೋರ್ಗರಿತಾ ಇದ್ದು ಶ್ರಮಬಿಂದು ಸಾಗರ ಭರ್ತಿಯಾಗಿದೆ. 4 ದಿನಗಳಿಂದ ಕೃಷ್ಣಾ ಘಟಪ್ರಭಾ ನದಿಗಳು ಉಕ್ಕಿ ಹರಿತಾ ಇವೆ. ರಾಜಾಪುರ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ 98,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೆಪ್ಪರಗಿ ಬ್ಯಾರೇಜ್ನಿಂದ 92,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ. ಇನ್ನು ಜಮಖಂಡಿ ತಾಲೂಕಿನ ಕಂಕನವಾಡಿ ನಡುಗಡ್ಡೆ ಪ್ರದೇಶದಲ್ಲಿ ನದಿ ಭರ್ತಿಯಾದ ಹಿನ್ನೆಲೆ ಬೋಟ್ ಮೂಲಕ ಜನ ಓಡಾಡ್ತಾ ಇದ್ದಾರೆ. ಮಳೆ ಇಲ್ಲದೆ ಕೊಪ್ಪಳದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬರದ ಛಾಯೆ ಹಿನ್ನೆಲೆ ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿಯಲ್ಲಿ ಜನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಜನೆ ಮಾಡಿದ್ದಾರೆ. ಗ್ರಾಮದ ಶ್ರೀ ಮುದ್ದಮ್ಮ ದೇವಸ್ಥಾನದಲ್ಲಿರುವ ಈಶ್ವರ ದೇವರಿಗೆ ಭಜನೆ ಮಾಡುತ್ತಾ ಪ್ರದಕ್ಷಿಣೆ ಹಾಕಿದ್ದಾರೆ. 7 ದಿನ ನಿರಂತರ ಭಜನೆಯಿಂದ ಮಳೆ ಆಗುತ್ತೆ ಎಂಬ ನಂಬಿಕೆಯಿಂದ ಗ್ರಾಮಸ್ಥರು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಬರ ಪರಿಹಾರ ಘೋಷಣೆ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬರದ ಬಗ್ಗೆ ವರದಿ ಕೊಡುವುದು ನಮ್ಮ ಜವಾಬ್ದಾರಿ, ಪರಿಹಾರ ಘೋಷಣೆ ಮಾಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಎಷ್ಟು ಬಿತ್ತನೆ ಆಗಿದೆ, ಮೇವು ಇವೆಲ್ಲವೂ ಗಮನದಲ್ಲಿಟ್ಟುಕೊಂಡು ನಾವು ವರದಿ ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ನಂತರ ಅವರ ತಂಡ ಕಳಿಸ್ತಾರೆ. ಆದರೆ ಬರ ಘೋಷಣೆ ಮಾಡುವುದು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮಾನದಂಡಗಳಿವೆ, ಅದರ ಪ್ರಕಾರ ನಾವು ವರದಿಯನ್ನು ಕಳಿಸ್ಬೇಕಾಗ್ತದೆ. ಇನ್ನು ಈಗ ಬಿತ್ತನೆ ಕೆಲವು ಕಡೆ ಪ್ರಾರಂಭ ಆಗಿದೆ, ಕೆಲವು ಕಡೆ ಆಗಿಲ್ಲ. ಮತ್ತು ಹವಾಮಾನದ ಏರ್ಪೇರ್ ಇರ್ಬೋದು, ನೀವು ಏನು ತೇವಾಂಶ ಇರ್ಬೋದು, ಭೂಮಿಯ ತೇವಾಂಶ ಇರ್ಬೋದು, ಮತ್ತು ಎಷ್ಟು ಬಿತ್ತನೆ ಆಗಿದೆ, ಮೇವಿಂದ ಇರ್ಬೋದು, ಇವೆಲ್ಲನೂ ಕೂಡ ಗಮನಕ್ಕೆ ಗಮನಕ್ಕೆ ತಗೊಂಡು ನಮ್ಮ ವರದಿ ಮಾಡ್ಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗುತ್ತೆ. ಅದಕ್ಕೆ ಅದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ. ಅವ್ರ ತಂಡ ಕಳಿಸ್ತಾರೆ. ಸೊ ಇದನ್ನು ಏನು ಈ ಪ್ರಕ್ರಿಯೆಯನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಕೇಂದ್ರ ಸರ್ಕಾರದ ದಾವಣಗೆರೆಯಲ್ಲಿ ಸಾಸ್ವೆಹಳ್ಳಿ ಏತ ನೀರಾವರಿ ಕೆರೆ ತುಂಬಿಸುವ ಯೋಜನೆಯ ಪೈಪ್ ಲೈನ್ ಒಡೆದು ಅಪಾಯ ಪ್ರಮಾಣದ ನೀರು ಪೋಲಾಗಿದೆ. ದಾವಣಗೆರೆ ತಾಲೂಕಿನ ಹುಚ್ಚವನಹಳ್ಳಿ ಬಳಿ ಕಳೆದ 2 ದಿನಗಳಿಂದ ಪೈಪ್ ಒಡೆದು ನೀರು ಪೋಲಾಗ್ತಾ ಇದೆ. 2 ದಿನ ಆದರೂ ಪೈಪ್ ಲೈನ್ ಸರಿಪಡಿಸುವ ಕುರಿತು ಯಾವುದೇ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಒಂದ್ ಕಡೆ ಬೆಳೆಗೆ ನೀರಿಲ್ಲ ಅಂತ ರೈತರು ಕಂಗಾಲಾಗಿದ್ರೆ, ಮತ್ತೊಂದು ಕಡೆ 2 ದಿನಗಳಿಂದ ನೀರು ಪೋಲು ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ಶಿವಮೊಗ್ಗದಲ್ಲಿ 1 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಪ್ರಾಪ್ತ ಬಾಲಕಿಯ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದ್ದು, ಶಿಕಾರಿಪುರ ಟೌನ್ ಪೊಲೀಸರು 4 ಬಂಧಿಸಿದ್ದಾರೆ. ಪಿಜಿ ಮಾಲೀಕರಾದ ಸೌಭಾಗ್ಯ, ಗಂಗಾ ನಾಯ್ಕ್, ರಂಜಿತಾ ಹಾಗೂ ಪ್ರಿಯಾ ನಾಯ್ಕ್ ಬಂಧಿತರು. ತಾಯಿ ಕಳೆದುಕೊಂಡು ತಂದೆಯ ಕುಡಿತದಿಂದ ಬೇಸತ್ತಿದ್ದ 8ನೇ ತರಗತಿ ಬಾಲಕಿ ಕೆಲಸ ಹುಡುಕ್ತಾ ಶಿಕಾರಿಪುರಕ್ಕೆ ಬಂದಿದ್ರು. ಸೌಭಾಗ್ಯ ಅವರ ಪಿಜಿಯಲ್ಲಿ ನೆಲೆಸಿದ್ರು. ಆದರೆ 2025 ಮೇ 18ರಂದು ಗಂಗಾ ನಾಯ್ಕ್, ಸೌಭಾಗ್ಯ ಹಾಗೂ ರಂಜಿತಾ ಗಲಾಟೆ ಮಾಡಿಕೊಂಡಿದ್ರು. ಅದೇ ದಿನ ಬಾಲಕಿ ಪಿಜಿಯ ಬಾತ್ರೂಮ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಳು. ಈ ಘಟನೆಯಿಂದ ಹೆದರಿದ ಆರೋಪಿಗಳು ಪೊಲೀಸರಿಗೆ ತಿಳಿಸದೆ ಶವವನ್ನ ಸೂಟ್ಕೇಸ್ನಲ್ಲಿ ತುಂಬಿ ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಬಳಿ ಎಸೆದು ಬಂದಿದ್ರು. ಬಾಲಕಿಯ ತಂದೆ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿದ ಪೊಲೀಸರು ಪ್ರಕರಣವನ್ನ ಈಗ ಭೇದಿಸಿದ್ದಾರೆ. ಆರೋಪಿಗಳು ಶವ ಎಸೆದಿದ್ದ ಸ್ಥಳದಲ್ಲಿ ಸದ್ಯ ತಲೆಬುರುಡೆ ಹಾಗೂ ಮೂಳೆಗಳು ಪತ್ತೆಯಾಗಿದ್ದು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ದೇಶದ ಹಲವೆಡೆ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ ಶಂಕೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಎನ್ಐಎ ದಾಳಿ ನಡೆದಿದೆ. ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿ ಅಬ್ದುಲ್ ಸಲಾಂ ಮನೆಯ ಮೇಲೆ ದಾಳಿ ನಡೆದಿದ್ದು ಪರಿಶೀಲನೆ ಮಾಡಲಾಗಿದೆ. ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇರುವ ಆರೋಪ ಹೈದರಾಬಾದ್ನಲ್ಲಿ ಅಬ್ದುಲ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಹಾಗಾಗಿ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಧರ್ಮ ಪ್ರಚೋದನೆ ಹಾಗೂ ಆಂಧ್ರದ ರೆಹಮತುಲ್ಲಾ ಶರೀಫ್ ಜೊತೆ ಸಂಪರ್ಕ ಆರೋಪದಲ್ಲಿ ಮಾರ್ಚ್ 26ರಂದು ಅಬ್ದುಲ್ ಬಂಧನಾಗಿತ್ತು. ಇದೇ ಕೇಸ್ನಲ್ಲಿ ಆರೋಪಿ ಅಬ್ದುಲ್ ಪತ್ನಿಯನ್ನೂ ಕೂಡ ವಿಚಾರಣೆ ಮಾಡಲಾಗ್ತಿದೆ.
ಇನ್ನು ವಿಶಾಖಪಟ್ಟಣ, ಚೆನ್ನೈ ಸೇರಿದಂತೆ ಹಲವೆಡೆ ದಾಳಿಯಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳ ಕಳ್ಳಾಟಕ್ಕೆ ಜಿಬಿಎ ಬ್ರೇಕ್ ಹಾಕಿದೆ. ಬಿಎಲ್ಒಗಳು ಮನೆಗೆ ಹೋಗಿ ಎಸ್ಐಆರ್ ಮಾಡಬೇಕು ಅಂತ ಬಿಎಲ್ಒಗಳಿಗೆ ಜಿಬಿಎ ಖಡಕ್ ಸಂದೇಶ ರವಾನಿಸಿದೆ. ಕೇಂದ್ರ ಚುನಾವಣಾ ಆಯೋಗದಿಂದ ಸೂಚನೆ ಹಿನ್ನೆಲೆ ಜಿಬಿಎಯಿಂದ ಬಿಎಲ್ಒಗಳಿಗೆ ಸಂದೇಶ ನೀಡಲಾಗಿದೆ. ಅರ್ಜಿ ಪಡೆಯಲು ಮತದಾರರು ಇಲ್ಲದಿದ್ದರೆ ಮಹಜರ್ ಮಾಡಬೇಕು, ವಿಡಿಯೋ ಫೋಟೋ ಸಹಿತ ಮಹಜರ್ ಮಾಡಬೇಕು ಅಂತ ಬಿಎಲ್ಒಗಳಿಗೆ ಜಿಬಿಎ ಸೂಚನೆ ನೀಡಿದೆ. ಈ ಮೂಲಕ ಮಸೀದಿ, ದೇಗುಲ, ಮಂಟಪದಲ್ಲಿ ಎಸ್ಐಆರ್ ಅರ್ಜಿ ಹಂಚಿಕೆಗೆ ಚುನಾವಣಾ ಆಯೋಗ ಬ್ರೇಕ್ ಹಾಕಿದೆ. ಮತದಾರರ ಹೆಸರು ಡಿಲೀಟ್ ಮಾಡೋಕ್ಕೂ ಮುಂಚೆ ಕಡ್ಡಾಯವಾಗಿ ರಾಜಕೀಯ ಪಕ್ಷಗಳ ಗಮನಕ್ಕೆ ತರಬೇಕು ಅಂತ ಬಿಎಲ್ಒಗಳಿಗೆ ಸೂಚನೆ ನೀಡಲಾಗಿದೆ. ಮೊದಲು ರಾಜಕೀಯ ಪಕ್ಷಗಳ ಗಮನಕ್ಕೆ ತಂದು ಗೊಂದಲ ಸರಿಪಡಿಸಿಕೊಳ್ಳಬೇಕು ಅಂತ ಕೇಂದ್ರ ಚುನಾವಣಾ ಆಯೋಗ ಆದೇಶಿಸಿದೆ. ಎಸ್ಐಆರ್ ವಿಚಾರವಾಗಿ ಬಿಜೆಪಿ, ಜೆಡಿಎಸ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ವಿಚಾರವಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು. ಬಿಜೆಪಿ, ಜೆಡಿಎಸ್ ಹೇಳಿದ ತಕ್ಷಣ ಚುನಾವಣಾ ಆಯೋಗ ಹೇಗೆ ಸ್ಪಂದಿಸುತ್ತೆ? ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕೂಡ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆದಾಗ ಪ್ರತಿಭಟನೆ ಮಾಡಿದ್ದು ಬಿಜೆಪಿನೇ ಅಕ್ರಮ ಮಾಡ್ತಾ ಇದ್ದಾರೆ ಅಂತ ಮಮತಾ ಬ್ಯಾನರ್ಜಿ ವಿರುದ್ಧ ಆರೋಪಿಸಿದರು. ಮತದಾರರ ಹಕ್ಕನ್ನ ರಕ್ಷಣೆ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಪ್ರಾಮಾಣಿಕವಾಗಿ ಕೇಳಿದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. BJP JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ? ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಿಟಿ ರವಿ, ಮನೆ ಮನೆಗೆ ತೆರಳಿ ಎಸ್ಐಆರ್ ಫಾರ್ಮ್ ಹಂಚಿಕೆ ಮಾಡುವುದು ನಿಯಮ, ಆದರೆ ಮಸೀದಿಗಳಲ್ಲಿ ಮಾಡೋದು ನಮಗೆ ಅನುಮಾನ ಇದೆ. ನಕಲಿ ಮತದಾರರಿಗೆ ಫಾರ್ಮ್ ಕೊಟ್ಟು ಅಸಲಿ ಮತದಾರರಿಗೆ ಫಾರ್ಮ್ ಸಿಗದೇ ಇದ್ರೆ ಎಸ್ಐಆರ್ನ ಉದ್ದೇಶ ವಿಫಲವಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಮೊದಲು ಎಸ್ಐಆರ್ ವಿರೋಧಿಸಿ ಅಕ್ರಮವನ್ನು ಸಕ್ರಮ ಮಾಡಲು ಎಸ್ಐಆರ್ ಬಳಕೆ ಮಾಡಿಕೊಳ್ತಾ ಇದೆ ಅಂತ ಸಿಟಿ ರವಿ ಆರೋಪಿಸಿದ್ದಾರೆ. ಎಸ್ಐಆರ್ ಬಗ್ಗೆ ನಮಗೆ ತಕರಾರಿಲ್ಲ. ನಮ್ದು ಎಸ್ಐಆರಿನ ಲೋಪದೋಷದ ಬಗ್ಗೆ ಮಾತ್ರ ತಕರಾರು. ಎಸ್ಐಆರ್ ಬಗ್ಗೆ ನಮ್ಮ ಬಿಜೆಪಿ ತಕರಾರಿಲ್ಲ. ಲೋಪದೋಷ ಏನೇನಿದೆ ನೋಡಿ, ಮನೆ ಮನೆಗೆ ಹೋಗಿ ಫಾರಂ ವಿತರಣೆ ಮಾಡಬೇಕು ಅನ್ನೋದು ನಿಯಮದಲ್ಲಿರೋದು. ಮಸೀದಿಗಳಲ್ಲಿ ಸಾರ್ವಜನಿಕ ರೂಪದಲ್ಲಿ ಹಂಚಿಕೆ ಮಾಡಿ ಅಂತ ಆ ನಿಯಮದಲ್ಲಿಲ್ಲ. ನೀವು ನಿಯಮ ಉಲ್ಲಂಘನೆ ಮಾಡಿ ಶಾದಿ ಮಾಲ್ಗಳನ್ನು, ಮಸೀದಿಗಳನ್ನು ಈ ಎಸ್ಐಆರ್ನ ಮಾಡೋದಕ್ಕೆ ಸಾಮೂಹಿಕವಾದ ರೂಪದಲ್ಲಿ ಬಲ್ಕ್ ವಿತರಣೆ ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲೋ ಅನುಮಾನವನ್ನು ಹುಟ್ಟಿಸ್ತಾ ಇದೆ. ಶಿಕ್ಷಕರ ತಲೆಬಿಸಿಗೆ ಕಾರಣವಾಗಿದೆ ಎಸ್ಐಆರ್ ಕೆಲಸ. ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಸಾಧ್ಯವಾಗದೆ ಸರ್ಕಾರಿ ಶಾಲೆಗಳ ಶಿಕ್ಷಕರು ಪರದಾಡ್ತಿದ್ದಾರೆ. ಎಸ್ಐಆರ್ ಕರ್ತವ್ಯದಿಂದ ಮಕ್ಕಳ ಶಿಕ್ಷಣಕ್ಕೆ ಹಿನ್ನಡೆಯಾಗ್ತಾ ಇದೆ ಅಂತ ಶಿಕ್ಷಕರು ಆರೋಪಿಸಿದ್ದಾರೆ. ಅರ್ಧ ದಿನ ಶಾಲೆ, ಉಳಿದ ಸಮಯ ಎಸ್ಐಆರ್ ಕರ್ತವ್ಯಕ್ಕೆ ಅವಕಾಶ ನೀಡುವಂತೆ ಅನುದಾನಿತ ಶಾಲೆಗಳ ಶಿಕ್ಷಕರ ಸಂಘದಿಂದ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಸಿಎಂ ಹಾಗೂ ಚುನಾವಣಾ ಆಯೋಗಕ್ಕೂ ಪತ್ರ ಬರೆಯಲು ಶಿಕ್ಷಕರ ಸಂಘಟನೆಗಳು ಮುಂದಾಗಿದೆ. ಇನ್ನು ಚಾಮರಾಜನಗರದ ಬಸವಾಪುರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾರೀ ಲೋಪ ಆಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕಿದೆ. ಆದರೆ ಅಂಗನವಾಡಿ ಕೇಂದ್ರದಲ್ಲಿ ಜನಜಾತ್ರೆ ಸೇರಿಸಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಜನರು ಕೂಲಿ ಕೆಲಸ ಬಿಟ್ಟು ಅಂಗನವಾಡಿ ಕೇಂದ್ರದಲ್ಲಿ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಯಮದಂತೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ಕೊಟ್ಟು ಅರ್ಜಿ ತುಂಬಿಸಿ ಸಹಿ ಪಡಿಬೇಕು. ಆದರೆ ಬಸವಾಪುರದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಜನರನ್ನ ಸೇರಿಸಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಪ್ರಶ್ನಿಸಲು ಹೋದವರ ಮೇಲೆ ಬಿಎಲ್ಒ ಸಹಾಯಕರಿಂದ ಧಮಕಿ ಹಾಕಿ ಹಲ್ಲೆ ಯತ್ನ ಮಾಡ್ತಾ ಇದ್ದಾರಂತೆ. ಮಾಡಬೇಕು ಗೊತ್ತಾ, ಮನೆ ಮನೆಗೆ ಹೋಗ್ಬಿಟ್ಟು ಫಾರಂ ಕೊಟ್ಬಿಟ್ಟು ಭರ್ತಿ ಮಾಡಿ ಸೈನ್ ತಗೊಂಡು ಬರಬೇಕು, ಇದು ಕೆಲಸ. ಆದರೆ ಈ ಕೆಲಸ ಮಾಡ್ತಾ ಇಲ್ಲ. ಇವ್ರು ಏನು ಮಾಡ್ತಾರೆ, ಎಲ್ಲರನ್ನೂ ಅಂಗನವಾಡಿಗೆ ಬನ್ನಿ ಅಂತ ಕರೆದುಬಿಟ್ಟು ಅಂಗನವಾಡಿಯಲ್ಲಿ ತುಂಬಿಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ತಮ್ಮ ಇಷ್ಟ ಬಂದಾಗ ಮಾಡ್ತಾ ಇದ್ದಾರೆ. ಅಲ್ಲಿ ಆರ್ಎಸ್ಎಸ್ ನೋಂದಣಿಯ ತೀವ್ರ ಚರ್ಚೆ ಹಿನ್ನೆಲೆ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ರಾಷ್ಟ್ರೀಯ ಪ್ರಚಾರಕರ ಬೈಠಕ್ ಆಯೋಜಿಸಲಾಗಿದೆ. ಆರ್ಎಸ್ಎಸ್ ಸಂಘ ಸಂಚಾಲಕ ಮೋಹನ್ ಭಾಗವತ್ ನೇತೃತ್ವದಲ್ಲಿ 3 ದಿನಗಳ ಕಾಲ ಸಂಘದ ಪ್ರಮುಖ ಪ್ರಚಾರಕರ ಸಭೆ ನಡೆಯಲಿದೆ. ನಾಳೆಯಿಂದ 11ರವರೆಗೆ ಪ್ರಚಾರಕರ ಬೈಠಕ್ ನಡೆಯಲಿದೆ. ಬೆಳಗಾವಿಯಲ್ಲಿನ ಆರ್ಎಸ್ಎಸ್ ಕಾರ್ಯಕ್ರಮದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಖಾಸಗಿ ಕಾರ್ಯಕ್ರಮಕ್ಕೆ ನಮ್ಮ ಅನುಮತಿ ಬೇಕಾಗಿಲ್ಲ, ಬೀದಿಗಿಳಿದ್ರೆ ಅನುಮತಿ ಬೇಕಾಗತ್ತೆ. ದೊಡ್ಡ ಮೆರವಣಿಗೆ ಮಾಡಬೇಕಾದ್ರೆ ಅನುಮತಿ ಬೇಕಲ್ವಾ ಅಂತ ಹೇಳಿದ್ದಾರೆ. ನಮ್ಮ ಅನುಮತಿ ಬೇಕಾಗಿಲ್ಲ, ಬೀದಿಗಿಳಿದ್ರೆ
ಅನುಮತಿ ಬೇಕಾಗ್ತದೆ. ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಥ್ರೂ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. BJP JDS ಅವರು ಕೇಳಿದ ತಕ್ಷಣ ಹೇಗೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಎಂಬ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಬಿಜೆಪಿ MLC ಸಿಟಿ ರವಿ ಕಿಡಿಕಾರಿದ್ದಾರೆ. ಈ ಹಿಂದೆಯೂ ಪಥಸಂಚಲನ ಮಾಡಬೇಕಾದ್ರೆ ಅನುಮತಿ ಪಡೆದಿದ್ದೇವೆ, ಅನುಮತಿ ಪಡೆದಿಲ್ಲ ಅಂತ ಯಾರು ಹೇಳಿದ್ರು? ನಾನು ಅವರಿಗೇನು ಹೇಳೋದು? ಅವರು ದೊಡ್ಡವರ ಮಕ್ಕಳು. ದೇಶಕ್ಕೆ ಹಾನಿ ಮಾಡುವ ಸಂಘಟನೆ ಬಗ್ಗೆ ಒಂಚೂರು ಮಾತನಾಡಿಲ್ಲ. ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಬಿಜೆಪಿ RSS ಟೀಕಿಸದೇ ಇದ್ರೆ ಖರ್ಗೆ ಅವರಿಗೆ ನಿದ್ರೆ ಬರಲ್ಲ, ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಸಿಟಿ ರವಿ ಗುಡುಗಿದ್ದಾರೆ. ಹಿಂದೆಯೂ ಪಥಸಂಚಲನ ಮಾಡಬೇಕಾದ್ರೆ ಅನುಮತಿಯನ್ನು ತಗೊಂಡೇ ಪಥಸಂಚಲನ ಮಾಡಿ. ಮತ್ತು ಅವರಿಗೆ ನಾನೇನು ಹೇಳೋದು, ದೊಡ್ಡವ್ರ ಮಕ್ಕಳು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥ ವಿವೇಚನೆ ಒಂದು ಅವ್ರಿಗೆ ಬರಬೇಕು. ದೇಶಕ್ಕೆ ಒಳ್ಳೇದು ಮಾಡೋ ಸಂಘಟನೆ ಯಾವುದು, ದೇಶಕ್ಕೆ ಹಾನಿ ಮಾಡೋ ಸಂಘಟನೆ ಯಾವುದು? ಆ ದಿನ ಮಾತಾಡೋದ್ರಿಂದ ಅವ್ರಿಗೆ ಪ್ರಚಾರ ಸಿಗುತ್ತೆ ಅಂತ ಬಯಸಿದರೆ ಪ್ರಚಾರ ಪಡ್ಕೊಳ್ಳಿ ಹೇಳಿ. ರಾಜ್ಯಾದ್ಯಂತ ಒಟ್ಟು 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಏಕಕಾಲಕ್ಕೆ ರಾಯಚೂರು, ಚಿತ್ರದುರ್ಗ, ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ ಹಾಗೂ ಕಲಬುರಗಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ನಡೆದಿದೆ. ಬೆಂಗಳೂರಲ್ಲಿ PWD ಇಲಾಖೆಯ EE ನರೇಂದ್ರ, KRIDLನ ಇಂಜಿನಿಯರ್ ಪ್ರವೀಣ್ B ಹರಿ, ಕೃಷಿ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಪುಷ್ಪಾಗೆ ಸೇರಿದ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆದಿದೆ. ಇನ್ನು ರಾಯಚೂರಿನಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮದ EE ಬಸವನಗೌಡ ಪಾಟೀಲ್, ಚಿತ್ರದುರ್ಗದಲ್ಲಿ ಬಬ್ಬೂರು ತೋಟಗಾರಿಕೆ ಕಾಲೇಜು ಪ್ರೊಫೆಸರ್ ಶಂಕರ್, ಜಲಾನಯನ ಇಲಾಖೆ RFO ದುಗ್ಗಪ್ಪ ಮನೆ ಹಾಗೂ ತುಮಕೂರಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಅಸಿಸ್ಟೆಂಟ್ ಇಂಜಿನಿಯರ್ ಮಧುಸೂದನ್ಗೆ ಸೇರಿದಂತಹ ಮನೆ ಹಾಗೂ ಕಚೇರಿಗಳ ಮೇಲೂ ದಾಳಿ ನಡೆದಿದೆ. ಇವರ ಜೊತೆಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ಕುಂಬಳಗೋಡು ಪಂಚಾಯತ್ PDO ತಿಮ್ಮೇಗೌಡ, ಕಲಬುರಗಿಯ ಜಿಸ್ಕಾಂ AEE ಅಮೃತರಾವ್, ಶಿವಮೊಗ್ಗ ACF ಕಿರಣ್ ಅಂಗಡಿಗೂ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಆದರೆ ಸರ್ಕಾರದ ಬುಡ ಅಲ್ಲಾಡುತ್ತೆ ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅಲುಗಾಡುತ್ತದೆ, ಆದರೆ ಏನೂ ಆಗಲ್ಲ. 2-3 ದಿನಗಳು ಅಲ್ಲಾಡಬಹುದು, ಆಮೇಲೆ ಎಲ್ಲವೂ ಸರಿಯಾಗುತ್ತೆ. ಸಂಪುಟ ವಿಸ್ತರಣೆ ಆದರೆ 3ನೇ CM ಅನ್ನೋ ರೀತಿ ಏನೂ ಆಗಲ್ಲ. DK ಶಿವಕುಮಾರ್ ಅವರೇ CM ಆಗಿರ್ತಾರೆ, ಅವರೇ ಗಟ್ಟಿಯಾಗಿದ್ದಾರೆ. ಹೊಸ ಶಾಸಕರಿಗೆ ಅವಕಾಶದ ಬಗ್ಗೆ CM ಹಾಗೂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅಳಗಾಡ್ತಿದ್ದು ಏನಾಗಲ್ಲ, 1-2 ಸಲಗಡ ಆಗುತ್ತೆ. 2-3 ಸಲಗಡದ ಏನು ಮಾಡ್ಲಿಕ್ಕೆ ಆಗಲ್ಲ. 2-3 ಸಲ ಮತ್ತೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅಲ್ಲೇ ಕೂರ್ಬೇಕಿಲ್ಲ. ಅದು ಎಲ್ಲ ಏನಾಗಲ್ಲ, ಅವರೇ CM ಇರ್ತಾರೆ, ಅವರೇ ಗಟ್ಟಿಯಾಗಿದ್ದಾರೆ, ಅವರೇ ಮಾಡ್ತಾರೆ. ಅಂಥದ್ದೇನಾಗಲ್ಲ, ಅದು ಸಮಸ್ಯೆ ಆಗೋಲ್ಲ, ಯಾರು ಡಿಸ್ಟರ್ಬ್ ಆಗೋದಿಲ್ಲ. ಅವ್ರ ಪಕ್ಷದಲ್ಲಿ ಇಂಥದ್ದಾಗಿದ್ದಿಲ್ಲ, ಆಗಿಲ್ಲ ಅಂದ್ರೆ ಅವರೆಲ್ಲ ಆಗಿದೆ. ಅವ್ರ ಸರ್ಕಾರದಲ್ಲಿಯೂ ಅದು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಶಾಸಕ ಸುನಿಲ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ಕಾಂಗ್ರೆಸ್ ನಿರಂತರವಾಗಿ OBCಗೆ ಅನ್ಯಾಯ ಮಾಡ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದ ವರದಿ ಕೋಲ್ಡ್ ಸ್ಟೋರೇಜ್ಗೆ ಹೋಗಬಾರದು. ಕಾಂಗ್ರೆಸ್ ಹಿಂದುಳಿದ ವರ್ಗಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ. ಕಾಕಾ ಕಲೇಕರ್ ವರದಿಯಿಂದ ಹಿಡಿದು ಇವತ್ತಿನ ಮಧುಸೂದನ್ ನಾಯಕ್ ವರದಿವರೆಗೂ OBC ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳಬೇಕು, ಇದರ ಬಗ್ಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ವಾಗ್ದಾಳಿ ನಡೆಸಿದರು. 150 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ರಾಜ್ಯದ ಹಿಂದುಳಿದ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಬಹಳ ದೊಡ್ಡ ಪ್ರಚಾರವನ್ನು ತೆಗೆದುಕೊಂಡು ರಚಿಸಿದಂಥ ಮಧುಸೂದನ್ ಆಯೋಗದ ವರದಿಯನ್ನು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅನ್ನುವಂಥದ್ದು ಇವತ್ತಿನ ತನಕ ಸ್ಪಷ್ಟ ಆಗಲಿಲ್ಲ. ಬಿಜೆಪಿ ಅವತ್ತು ತಾತ್ವಿಕವಾಗಿ ಅದಕ್ಕೆ ನಾವು ಪ್ರತಿರೋಧವನ್ನು ವ್ಯಕ್ತ ಮಾಡಿದ್ವಿ. ಕೇಂದ್ರದಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ, ನೀವು ಯಾಕೆ ತರಾತುರಿನಲ್ಲಿ ಮಾಡ್ತೀರಿ ಅಂತ. ಮಧುಸೂದನ್ ನಾಯಕ್ ವರದಿಯನ್ನ ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದ್ದು, 3 ವಿರುದ್ಧ ತಹಶೀಲ್ದಾರ್ BN ಗಿರೀಶ್ ಚನ್ನಪಟ್ಟಣ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಮೈಸೂರು ಮೂಲದ ಅನುಷ್, ಶೋಭರಾಜ್, ನವೀನ್ ಅನ್ನೋರು ಮದ್ಯಪಾನ ಮಾಡಿಸಿ ಚಿನ್ನಾಭರಣ ಕಸಿದುಕೊಂಡಿದ್ದಾರೆ ಹಾಗೂ ನನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖಿಸಲಾಗಿದೆ. ಈ ಘಟನೆ ಸಂಬಂಧಪಟ್ಟಂಗೆ ಓರ್ವನನ್ನ ಬಂಧಿಸಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ದೂರು ದಾಖಲಾಗ್ತಾ ಇದ್ದಂಗೆ ತಹಶೀಲ್ದಾರ್ ಗಿರೀಶ್ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಈ ಮಧ್ಯೆ ಪ್ರಕರಣ ಸಂಬಂಧ ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಮಾಹಿತಿ ಕೊಟ್ಟಿದ್ದಾರೆ. ತಹಶೀಲ್ದಾರ್ಗೆ ಬೆದರಿಕೆ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದೇವೆ. ಇನ್ನು 2 ಆರೋಪಿಗಳನ್ನ ಬಂಧಿಸಬೇಕಾಗಿದೆ ಅಂತ ಮಾಹಿತಿ ಕೊಟ್ಟರು.
ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನು ಒಂದು ಪ್ರಕರಣ ದಾಖಲಾಗಿದೆ, ಅದರಲ್ಲಿ ತಹಸೀಲ್ದಾರ್ ಅವರಿಗೆ ಎಕ್ಸ್ಟೋರ್ಷನ್ ಮಾಡಕ್ಕೆ ಪ್ರಯತ್ನ ಪಟ್ಟಿರುವಂತಹ ಒಂದು ಪ್ರಕರಣದಲ್ಲಿ ನಾವು ಒಬ್ಬ ಆರೋಪಿಯನ್ನು ಬಂಧನ ಮಾಡಿದ್ದೀವಿ. ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ. ಇನ್ನು 2 ಆರೋಪಿಗಳನ್ನ ನಾವು ಬಂಧನ ಮಾಡೋದು ಬಾಕಿ ಇದೆ. ಇವರೆಲ್ಲ ಮೂಲತಃ ಮೈಸೂರಾಗಿದ್ದು ಅವ್ರಿಗೆ ಯಾವಾಗಲಿಂದ ಪರಿಚಯ ಇರುವಂತಹ ಒಂದು ಮಾಹಿತಿ ಇದೆ. ಏನು ತಹಸೀಲ್ದಾರ್ ಅವ್ರನ್ನ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಳ್ಬೇಕು ಅನ್ನೋ ಒಂದು ನೆಪ ಹುಟ್ಟಿ ಅವ್ರನ್ನ ಭೇಟಿ ಮಾಡಿ ನಂತರದಲ್ಲಿ ಈ ರೀತಿ ಎಕ್ಸ್ಟೋರ್ಷನ್ಗೆ ಇಳ್ತಿರೋದು. ಬೆಂಗಳೂರಿನ ಕಸ ಲ್ಯಾಂಡ್ ಫಿಲ್ ಕಳಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬ್ರೇಕ್ ಹಾಕಿದೆ. ಅಕ್ಟೋಬರ್ 26ರಿಂದ ಕಸ ಡಂಪಿಂಗ್ ಯಾರ್ಡ್ಗೆ ಕಳಿಸೋದಕ್ಕೆ ನಿಷೇಧ ಹೇರಲಾಗಿದೆ. ಬೆಂಗಳೂರಿನ ಕಸವನ್ನು ಭೂಭರ್ತಿಗೆ ಹಾಕದಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಹೀಗಾಗಿ ಅಕ್ಟೋಬರ್ನಿಂದ ನಗರದಲ್ಲಿ ಕಸದ ಸಮಸ್ಯೆ ತಲೆದೂರುವ ಸಂಭವ ಇದೆ. ಸದ್ಯ ಕಸ ವಿಲೇವಾರಿಗೆ ಜಿಬಿಎ ಅಧಿಕಾರಿಗಳು ಪರ್ಯಾಯ ಮಾರ್ಗ ಹುಡುಕ್ತಾ ಇದ್ದಾರೆ. ನಗರದಲ್ಲಿ ಉತ್ಪತ್ತಿ ಆಗುವ ತ್ಯಾಜ್ಯವನ್ನು ನಗರದ ಒಳಭಾಗದಲ್ಲೇ ವಿಲೇವಾರಿ ಮಾಡುವುದು ಕಡ್ಡಾಯ. ಪ್ರತಿದಿನ ಬೆಂಗಳೂರಲ್ಲಿ 5,000 ಟನ್ ತ್ಯಾಜ್ಯ ಉತ್ಪತ್ತಿಯಾಗ್ತಿದೆ. ಸದ್ಯ ಬಯೋಗ್ಯಾಸ್ ಮರುಬಳಕೆ ಹಾಗೂ ವಿದ್ಯುತ್ ಉತ್ಪಾದನೆ ಸೇರಿದಂತೆ 1,500 ಟನ್ ಕಸವನ್ನು ವಿಲೇವಾರಿ ಮಾಡಲು ಸಾಧ್ಯವಿದೆ. ಉಳಿದ ತ್ಯಾಜ್ಯವನ್ನು ಹೇಗೆ ವಿಲೇವಾರಿ ಮಾಡುವುದು ಅಂತ ನಗರದ ಪಾಲಿಕೆಗಳಿಗೆ ತಲೆನೋವು ತಂದಿದೆ. ಮುಂಗಾರು ಹಂಗಾಮಿನ ಕಬ್ಬು ಅರೆಯುವ ಕಾರ್ಯಕ್ಕೆ ಮಂಡ್ಯದ ಮೈ ಶುಗರ್ ಕಾರ್ಖಾನೆಯಲ್ಲಿ ಚಾಲನೆ ಕೊಡಲಾಗಿದೆ. ಪೂಜೆ ಸಲ್ಲಿಸಿ ಬಾಯ್ಲರ್ಗೆ ಬೆಂಕಿ ಹಾಕುವ ಮೂಲಕ ಜಿಲ್ಲಾಧಿಕಾರಿ ಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಸೇರಿ ರೈತ ಮುಖಂಡರು ಗೈರಾಗಿದ್ದರು. ಕಾರ್ಖಾನೆಯ ಎಂಡಿ ಮಂಗಲ್ದಾಸ್, ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿ ಹಲವರು ಭಾಗಿಯಾಗಿದ್ದರು. ಚಿತ್ರದುರ್ಗದ ಮಠದ ಕುರುಬರಹಟ್ಟಿಯಲ್ಲಿರುವ ಭೋವಿ ಗುರುಪೀಠದಲ್ಲಿ ಜುಲೈ 18ರಂದು ರಾಷ್ಟ್ರೀಯ ಭೋವಿ ಯುವಜನೋತ್ಸವ ನಡೆಯಲಿದೆ. ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿ ಭೋವಿ ಯುವಜನೋತ್ಸವದ ಕುರಿತು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎನ್ ರಾಮಪ್ಪ ಹಾಗೂ ಮುಖಂಡರು ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪಾಲ್ಗೊಳ್ಳಲಿದ್ದಾರೆ. ಭೋವಿ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ನೇ ಲಾಂಛನ ದೀಕ್ಷಾ ಮಹೋತ್ಸವ, 40ನೇ ಜನ್ಮ ವರ್ಧಂತ್ಯೋತ್ಸವ, ಭೋವಿ ಜನಾಂಗದ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಸಂಭ್ರಮ ಇರಲಿದೆ. ಸರ್ಕಾರದ ವಿವಿಧ ಇಲಾಖೆಗಳ ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು. 4 ವಿಭಾಗಗಳಲ್ಲಿ 4 ಗುಂಪುಗಳನ್ನಾಗಿ ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಮೈಸೂರು ವಿಭಾಗಕ್ಕೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸೀತಾರಾಮರವರ ನೇತೃತ್ವದಲ್ಲಿ, ಬೆಳಗಾವಿ ವಿಭಾಗಕ್ಕೆ ರವಿಕುಮಾರ್ ಅಂತಕ್ಕಂಥವ್ರ ನೇತೃತ್ವದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಸಿದ್ದು